ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿ ಪಾರ್ಟಿ ಎಲ್ಲಿದೆ ಅದು? ನಮ್ದು ಇಲ್ಲಿ ಬೆಂಗಳೂರಲ್ಲೇ ಸ್ಟಾರ್ಟ್ ಆಗಿರೋದು. ನಾವು ಹೊಳೆ ನರಸೀಪುರದವರು. ರಾಜ್ಯಾದ್ಯಂತ 96 MLA ಕ್ಯಾಂಡಿಡೇಟ್ಗಳನ್ನ ನಿಲ್ಲಿಸಿ ಇದೇ ಕಾಂಗ್ರೆಸ್ ಸರ್ಕಾರಕ್ಕೆ ಸಪೋರ್ಟ್ ಕೊಟ್ಟು ಇವತ್ತು ನಾವೇ ಗತಿ ಇಲ್ದಂಗೆ ಕೂತಿದ್ದೀವಿ. ಯಾಕಂದ್ರೆ ಒಂದು ಬೆಂಬಲ ಕೊಡ್ಬೇಕಾದ್ರೆ ನಿಮ್ಮ ಹತ್ರ ಸಪೋರ್ಟ್ ಇದೆ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಜನ ಇದೆ ಅಂತ ಹೇಳಿದ್ರೆ ಬಂದು ಸಪೋರ್ಟ್ ಕೇಳೋ ರೀತಿ ಬೇರೆದಿರುತ್ತೆ. ನೀವು ಅಧಿಕಾರಕ್ಕೆ ಬಂದಮೇಲೆ ಈಗ ಇವರು ಹೇಳಿದ್ರು ಪ್ರದೀಪ್ ಅವರು ಗಾಡಿಗಳಿದೆ ಅಂತ, ನೀವು ಗಾಡಿಗಳನ್ನೇ ನಾನು ನೋಡಿಲ್ಲ, ರಸ್ತೆ ಗುಡಿಸೋದು ಅಂತ ನೀವು ಹೇಳಿದ್ರಿ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ವಿಚಾರವಾಗಿ ಆ ಗಾಡಿಗಳು ಬಂದವೆ, ಆದರೆ ನಾವು ನೋಡಿಲ್ಲ ಅಷ್ಟೇ. ಆಮೇಲೆ ಇವರು 4% ರಿಸರ್ವೇಷನ್ ಅಂತ ಮುಸಲ್ಮಾನರಿಗೆ ನಾವು ಕಾಂಗ್ರೆಸ್ ಪಕ್ಷ ಏನು ಮಾಡಿದ್ದಾರೆ ಅಂದರೆ, ನಾನು ಒಬ್ಬ ಮುಸ್ಲಿಮ್ಸ್ ಆಗಿ ನಮಗೆಲ್ಲ ಲೀಸ್ಗೆ ಹಾಕಿಸ್ಕೊಂಡವ್ರು. ಅವ್ರು ಇರೋ ಗಂಟ ನಾವು ಮುಸಲ್ಮಾನರು ಅವ್ರಿಗೆ ಓಟ್ ಹಾಕ್ಬೇಕು, ಬೇರೆ ಆಪ್ಷನ್ ಇಲ್ವಲ್ಲ. ಯಾಕಂದ್ರೆ ಜನಗಳಿಗೆ ಆ ಥರ. ಈಗ ಅದೇ ವಿರೋಧವಾಗಿ IMA ಹಗರಣ ಯಾಕಾಯ್ತು ಅಂತ ಹೇಳಿದ್ರೆ ಅದು BJP ಅವ್ರು ಎತ್ತಿದ್ದು ಅಂತ ಹೇಳ್ತಾರೆ. ಹಗರಣ ಮಾಡಿರೋರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ. ಆಮೇಲೆ ವಾಲ್ಮೀಕಿ ಹಗರಣ ಆಯ್ತು ಅಂತ ಹೌದು. ಬಹಳಷ್ಟು ನೀವು ಜನಗಳ ಪರವಾಗಿ ಒಂದು ಧ್ವನಿಯಾಗಿ ರಾಜ್ಯದಲ್ಲಿ ನೀವು ನಿಮ್ಮನ್ನ ಹೇಳಬೇಕು ಅಂತ ಹೇಳಿದ್ರೆ ಪೊಲಿಟಿಷಿಯನ್ಸ್ಗೆ ಒಂದು ಫ್ಯಾನ್ ಅಂತ ಇರ್ತಾರೆ, ಆಮೇಲೆ ಸಿನಿಮಾ ಆರ್ಟಿಸ್ಟ್ಗಳಿಗೆ ಒಂದು ಫ್ಯಾನ್ ಅಂತ ಇರ್ತಾರೆ. ಇಡೀ ರಾಜ್ಯವನ್ನು ಒಂದು ಫ್ಯಾನ್ ಆಗಿ ಸೇರೋದಂದ್ರೆ ನಿಮಗೆ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನೊಬ್ಬ ಪೊಲಿಟಿಷಿಯನ್ ಆಗಿ ಯಾಕಂದ್ರೆ ಪೊಲಿಟಿಕ್ಸ್ ಅಂದ್ರೆ ನಮಗೆ ಬಹಳ ಇಷ್ಟ. ಯುವಕರು ಇವತ್ತಿನ ಕಾಲದಲ್ಲಿ 30 ವರ್ಷ ದುಡಿದ್ರೂ ಕೂಡ ಈ JCP ಪಕ್ಷಗಳಲ್ಲಿ ಯಾವತ್ತೂ ಕೂಡ ಆ ಯುವಕರನ್ನ ಮುಂದೆ ಬರುವಂತ ಅವಕಾಶ ಕೊಡಲ್ಲ. ಸೊ ಹಾಗಾಗಿ ನಾನು ಹೇಳೋದೇನಂದ್ರೆ, ಇವತ್ತು ಬಹಳ ಮುಖ್ಯವಾಗಿ ಇವರ ಸಾಧನೆಗಳೆಲ್ಲ ಜನ ನೋಡಿದ್ದಾರೆ. ಮುಂದಿನ ವರ್ಷ ಇವ್ರಿಗೆ ಬರೋ 2028ಕ್ಕೆ ತೋರಿಸ್ತಾರೆ. ಅದು ಅವ್ರಿಗೆ ಸೇರಿದಲ್ಲ. ಯಾಕಂದ್ರೆ ನಾವು ಹೇಳಂಗಿಲ್ವಲ್ಲ. ನಾವು ಹೇಳಿದ್ರೆ ನಾವು ಮುಸಲ್ಮಾನ್ ಆಗಿ ಕಾಂಗ್ರೆಸ್ ಖಿಲಾಫ್ ಬೋಲ್ಯಾ ಅಂತಾರೆ. ಯಾಕಂದ್ರೆ ನಮ್ಗೆ ಲೀಸ್ಗೆ ಹಾಕೊಂಡಿದಾರಲ್ಲ, ಜಿ ಹುಜೂರ್ ಅಂತ ಹೇಳ್ಬೇಕು ನಾವು. ಸೊ ಮುಖ್ಯವಾಗಿ ಮೇಡಮ್ ಇವತ್ತು ರಾಜಕಾರಣದಲ್ಲಿ ಎಲ್ಲ ಪಕ್ಷಗಳಿಗೂ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಈ ದೇಶದ ಬೆನ್ನೆಲುಬು ಅಂತ ಹೇಳಿದರೆ ರೈತರು. ಆ ರೈತರೇ ಕಷ್ಟದಲ್ಲಿದ್ದಾರೆ. ಅವರ ಶಾಪ ಯಾರಿಗೂ ಕೂಡ ಬಿಡೋದಿಲ್ಲ. ಅಂಥವ್ರು 300 ಕೋಟಿ ಸಕ್ಕರೆ ಕಾರ್ಖಾನೆ 300 ಕೋಟಿಯಲ್ಲಿ ಇದೆ, ಅದನ್ನು 800 ಕೋಟಿ ಸಾಲ ಆಗಿದೆ ಅವ್ರದ್ದು. ಈ ರೈತರಿಗೆ ಕೊಡುವಂಥ ಸಾಲ ಮನ್ನಾ ಯಾವುದೇ ರೀತಿ ಆಗಿಲ್ಲ. ಇದಕ್ಕೆ ನಾನು ಹೇಳೋದು, ನೀವು ಈ 100ಗೆ ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ಮೇಡಮ್ ಅವ್ರಿಗೆ 100ಗೆ 100 ಕೊಡಬೇಕು. ಯಾಕಂತ ಹೇಳಿದ್ರೆ ಅವ್ರು ಎಲ್ಲಾ ಕೆಲಸನೂ ಮಾಡಿದ್ದಾರೆ. ಜನಗಳ ಹತ್ರ ಕೇಳಬೇಕು ಅಂತ ಹೇಳಿದ್ರೆ ಒಂದು 3-2% ಕೊಡ್ಬೋದು ಮೇಡಮ್.